ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಮಹಾನ್ ಕಲಾವಿದೆ ನಮ್ಮೊಂದಿಗಿದ್ದಾರೆ. ಪೌರಾಣಿಕ ಕಥೆಗಳಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡಿರುವಂತಹ ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಬರೋಬ್ಬರಿ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂತಹ ಈ ರೌಡಿಸಂ ಕ್ಯಾರೆಕ್ಟರ್ಗೂ ಕೂಡ ಸೂಟ್ ಆಗುವಂತಹ ಕಲಾವಿದ. ಅವ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರನ್ನ ಹೊರತುಪಡಿಸಿ ನಾನು ನಿನ್ಗೆ ಜೊತೆಯಾಗಿರ್ತೀನಿ ಅಥವಾ ನಿನ್ ಜೊತೆ ಕೊನೆವರೆಗೂ ಕೂಡ ಇರ್ತೀನಿ ಅಂತ ಹೇಳಿದಂಥವ್ರು ಸೊ ಅಕಾಲಿಕ ಮರಣ ಹೊಂದ್ತಾರೆ, ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಸೊ ಅದು ಅಂತೂ ಬಹಳ ದೊಡ್ಡ ಘಟನೆ ಮೇಡಮ್. ಅದು ಇನ್ನು ಅಮ್ಮ 6 ವರ್ಷ ಬೆಡ್ ರಿಟರ್ನ್ ಅಂದರೆ ಅಷ್ಟು ಈಸಿ ಅಲ್ಲ. ಬೆಡ್ ರಿಟರ್ನ್ ಆದಂಥವ್ರನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಬೆಡ್ ರಿಟರ್ನ್ ಆದಂಥವ್ರನ್ನ ನಾವು ಅಟ್ಲೀಸ್ಟ್ ಒಂದು 15 ದಿನ, 1 ತಿಂಗಳು ನೋಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ನೀವು ನಿಮ್ಮ ಹಸ್ಬೆಂಡ್ನ ಅಂದರೆ ಕಂಪ್ಲೀಟ್ ಆಗಿ ಅವರ ಕೆಲಸ ಅವ್ರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹೆಂಗೆ ನಿಭಾಯಿಸಿದ್ರಿ ನೀವು? ನಾನೇ ಕಕ್ಕ ತೆಗೆಯೋದು, ಉಚ್ಚೆ ತೆಗೆಯೋದು, ಸ್ಪಂಜ್ ಬಾತ್ ಮಾಡಿಸೋದು ಎಲ್ಲ ಮಾಡ್ತಾ ಇದ್ದೆ. ನನಗೆ ಊಟ ಕಟ್ಟಾಗ್ಬಿಡ್ತು. ಗೌರವ ನೀಡದೆ ನಿಂದನೆ ಮಾಡುವಂತಹ ಪದಗಳನ್ನ ನೀವು ಅನ್ಸ್ಕೊಂಡಿದ್ದೀರಾ? ಆಗನ ಸಮಾಜದಲ್ಲಿ ನಾಟಕಕ್ಕೆ ಹೋದ್ರೆ ನಾಟಕ ಬರ ಕಲಾವಿದರನ್ನ ಸೂಳೆ ಅನ್ನೋರು, ನಾಟಕಕ್ಕೆ ಬತ್ತಳೆಗಳು ಅಂತ ಅನ್ನೋರು. ಆಗ ನನಗೊಂದು ಚಾನ್ಸ್ ಕೊಡಿ ಅಪ್ಪಾಜಿ, ಬೇಡಿ ಅಪ್ಪಾಜಿ, ಹೊಡಿಬೇಡಿ ಅಪ್ಪಾಜಿ. ನಾನಾಗಿದ್ದಕ್ಕೆ ಬಂಡೆ ಮೇಡಮ್. ಬೇರೆಯವರಾಗಿದ್ದರೆ ಅವತ್ತು ಸೂಸೈಡ್ ಮಾಡ್ಕೊಂಡಿದ್ರು, ಇಲ್ಲ ಇಷ್ಟ ಸಾಕು ಅಂತ.